ವೀಕ್ಷಕರೇ ನಮಸ್ಕಾರ. ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ವಾರ್ಮಪ್ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ರೋಹಿತ್ ಶರ್ಮಾ ಅವರು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡರು. ಇನ್ನು ವೀಕ್ಷಕರೇ ಟೀಮ್ ಇಂಡಿಯಾ ತಂಡದ ಬ್ಯಾಟಿಂಗ್ ಅಬ್ಬರಕ್ಕೆ ಆಸೀಸ್ ಪಡೆಯುವ ಈ ಒಂದು ವಾರ್ಮಪ್ ಪಂದ್ಯದಲ್ಲಿ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ವೀಕ್ಷಕರೇ ಈ ವಾರ್ಮಪ್ ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದುಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡದ ಈ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ಒಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮುಂಬರುವಂಥ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ತಂಡವು ಒಂದು ವೇಳೆ ಗೆದ್ದು ಬೀಗುತ್ತದೆ ಎಂದರೆ ಕಾಮೆಂಟ್ ಬಾಕ್ಸಲ್ಲಿ ಇಂಡಿಯಾ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇದೇ ಮುಂಬರುವ ಫೆಬ್ರವರಿ 20ರಂದು ಭಾರತ ತಂಡವು ಚಾಂಪಿಯನ್ಸ್ ಟ್ರೋಫಿ ಲೀಗ್ನ ಮೊದಲ ಪಂದ್ಯವನ್ನು ಬಾಂಗ್ಲಾದೇಶ್ ವಿರುದ್ಧ ಆಡಲಿದೆ. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಲಿದ್ದು, ಇನ್ನು ವೀಕ್ಷಕರೇ ಈ ಒಂದು ಪಂದ್ಯಕ್ಕಾಗಿ ಇದೀಗ ದುಬೈನ ಅಂತಾರಾಷ್ಟ್ರೀಯ ಮೈದಾನವು ಭರ್ಜರಿಯಾಗಿ ಸಿದ್ಧತೆಯಾಗಿದೆ. ಇನ್ನು ವೀಕ್ಷಕರೇ ಇಂಗ್ಲೆಂಡ್ ವಿರುದ್ಧ 3 ODI ಪಂದ್ಯಗಳ ಸರಣಿಯನ್ನು ಗೆದ್ದುಕೊಂಡು ಫಾರ್ಮ್ನಲ್ಲಿರುವ ಭಾರತ ತಂಡವು ಇದೀಗ ದುಬೈಗೆ ಎಂಟ್ರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರೇ ಇಂದು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ವಾರ್ಮಪ್ ಪಂದ್ಯವನ್ನು ಆಡಿದ ಭಾರತ ತಂಡವು ರೋಚಕವಾಗಿ ಗೆಲುವು ಸಾಧಿಸಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂಥ ರೋಹಿತ್ ಶರ್ಮಾ ಅವರು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡರು. ಇನ್ನು ವೀಕ್ಷಕರೇ ಬ್ಯಾಟ್ ಮಾಡಿದಂಥ ಟೀಮ್ ಇಂಡಿಯಾ ತಂಡವು 50 ಓವರ್ಸ್ಗಳಿಗೆ 428 ರನ್ಸ್ ಕಲೆ ಹಾಕುವ ಮೂಲಕ 5 ವಿಕೆಟ್ ಕಳೆದುಕೊಂಡಿದೆ. ಇನ್ನು ವೀಕ್ಷಕರೇ ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಆಸೀಸ್ ಪಡೆಯು 320 ರನ್ಸ್ಗಳಿಗೆ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಹೌದು, ಈ ಒಂದು ವಾರ್ಮಪ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಬ್ಯಾಟರ್ಸ್ಗಳು ಅಬ್ಬರಿಸಿದರು. ಇನ್ನು ವೀಕ್ಷಕರೇ ಈ ಒಂದು ಲೀಗ್ನ ಮೊದಲ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಟೀಮ್ ಇಂಡಿಯಾ ತಂಡವು ಭರ್ಜರಿಯಾಗಿ ಕಾಣುತ್ತಿದೆ. ಹೌದು, ಈಗಾಗಲೇ ಭಾರತ ತಂಡವು ಬಲಿಷ್ಠವಾಗಿರುವ ಇಂಗ್ಲೆಂಡ್ ತಂಡವನ್ನು ಮಣಿಸಿ ಮತ್ತೆ ವಾರ್ಮಪ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಮಣಿಸಿತು. ಇನ್ನು ಬಾಂಗ್ಲಾದೇಶ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಭಾರತ ತಂಡವು ಗೆಲ್ಲುವ ತವಕದಲ್ಲಿದೆ. ಹೌದು, ಈ ಒಂದು ಮೊದಲ ಪಂದ್ಯದಲ್ಲಿ ಭಾರತ ತಂಡದ ವಿನ್ನಿಂಗ್ ಪ್ರಾಬಿಲಿಟಿ 85% ಇದ್ದರೆ ಇತ್ತ ಬಾಂಗ್ಲಾದೇಶ್ ತಂಡವು ಕೇವಲ 15% ಹಂಚಿಕೊಂಡಿದೆ. ಇನ್ನು ವೀಕ್ಷಕರೇ ಈ ಎರಡು ತಂಡಗಳ ಹೆಡ್ ಟು ಹೆಡ್ ರೆಕಾರ್ಡ್ ನೋಡುವುದಾದರೆ ಬಾಂಗ್ಲಾದೇಶ್ ತಂಡವು 3 ಪಂದ್ಯವನ್ನು ಗೆದ್ದುಕೊಂಡರೆ ಇತ್ತ ಟೀಮ್ ಇಂಡಿಯಾ ತಂಡವು 2 ಪಂದ್ಯದಲ್ಲಿ ಗೆದ್ದು ಬೀಗಿದೆ. ವೀಕ್ಷಕರೇ ಇದರೊಂದಿಗೆ ಈ ಒಂದು ಪಂದ್ಯವು ಹೈ ವೋಲ್ಟೇಜ್ನಿಂದ ಕೂಡಿರಲಿದೆ ಮತ್ತು ಇವತ್ತು ನಡೆದ ವಾರ್ಮಪ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಅಬ್ಬರಿಸಿದೆ ಎಂದು ಹೇಳಬಹುದು. ವೀಕ್ಷಕರೇ ಇದಾಗಿತ್ತು ಈ ಒಂದು ವಾರ್ಮಪ್ ಪಂದ್ಯದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್.